ಇಷ್ಟು ವರ್ಷಗಳ ಕಾಲ ಸುದೀರ್ಘವಾದ ತಿರುಗಾಟವನ್ನೆಲ್ಲ ಮಾಡಿದ ಇರುವಂಥವರು, ನೀವು ಗುರುಗಳಾಗಿ ತರಗತಿಗಳನ್ನು ಕೂಡ ಕೊಡ್ತಾ ಇದ್ರಿ ಅನ್ನುವಂಥದ್ದು ನಾನು ಕೇಳಲ್ಪಟ್ಟಿದ್ದೇನೆ. ಎಲ್ಲೆಲ್ಲ ಕ್ಲಾಸನ್ನು ಕೊಟ್ಟರೆ, ಯಾರೆಲ್ಲ ಶಿಷ್ಯೋತ್ತಮರಿದ್ದಾರೆ? ಇಲ್ಲ, ನಾನು ಹೊರಗೆ ಹೋಗಿ ಎಲ್ಲಿಯೂ ಕ್ಲಾಸ್ ಮಾಡಲಿಲ್ಲ. ಆದರೆ ಒಂದು ಯಾಕೋ ಗೊತ್ತಿಲ್ಲ, ಕ್ಲಾಸ್ ಮಾಡಬೇಕಿತ್ತು. ನನಗೆ ನನ್ನ ಮನಸ್ಸಲ್ಲಿ ನಾನು ಕಲ್ತದ್ದು ಮುಂಡ್ರಪಾಡಿ ಶ್ರೀಧರ ಅವರು ಏನೂ ಸಂಭಾವನೆ ತಗೊಳ್ಳಿಲ್ಲ. ಹಾಗೆಂದು ಗುರುದಕ್ಷಿಣೆ ಮಾತ್ರ ನಾನು ಕೊಟ್ಟದ್ದು ಬಿಟ್ಟರೆ ನನಗೆ ಆಗ ಖಂಡಿತು ನಾನು ಇನ್ನು ಯಾರಿಗಾದ್ರೂ ಕಲಿಸೋದಾದರೆ ಏನು ತಗೊಳ್ಲಿಕ್ಕಿಲ್ಲ, ಸಂಭಾವನೆ ಅಂತ ತಗೊಳ್ಲಿಕ್ಕಿಲ್ಲ, ಹಾಗೆ ಕಲಿಸೋದು ಅಂತ. ಹಾಗೆ ತುಂಬ ಜನ ಒಂದು ಇಲ್ಲಿ ಇದೇ ಮನೆಯಲ್ಲಿ ಕಲಿತಾ ಇದ್ರು. ನನ್ನ ಹಳೆ ಮನೆಯಲ್ಲಿ ತುಂಬ ಜನ ಬಂದು ಕಲಿತಾ ಇದ್ರು. ಆದರೆ ಸರಿಯಾಗಿ ಅಭ್ಯಾಸ ಮಾಡುವುದಿಲ್ಲ. ಅದೊಂದು ಸಮಸ್ಯೆ. ಸುಲಭ ಅಂತ ಹೇಳಿ ಬರ್ತಾರೆ, ಅದು ಇಲ್ಲಿ ಬಂದು ಸುಮ್ಮನೆ ಹಾಡು ಹೇಳುದು, ಪದ್ಯ ಚೆಂಡ ಮೊದಲು ಬಾರಿಸುದು, ಹಪ್ಪಳ ತಿನ್ನುವುದು, ಅಷ್ಟಕ್ಕೆ ಮುಗಿಯಿತು. ಅದ್ ಕಾರಣ ಎಂತ ಅಂತೇಳಿ ಮತ್ತೆ ನನಗೆ ಗೊತ್ತಾಯ್ತು. ನನ್ನ ಅಣ್ಣ ಹೇಳಿದ್ರು, ನೀನು ಧರ್ಮಕ್ಕೆ ಕಲಿಸ್ತೇನೆ ಅಂತ ಹೇಳಿದ್ರೆ ಒಂದು ಕ್ಲಾಸಿಗೆ, ಒಂದು ಪಾಠಕ್ಕೆ 1 ಗಂಟೆಗೆ 100 ರೂಪಾಯಿ 200 ರೂಪಾಯಿ ಹೇಳು. 2ನೇ ಕ್ಲಾಸಿಗೆ ಬರುವಾಗ ಅದು ರೆಡಿ ಆಗಿರ್ತದೆ. ನೀನು ಧರ್ಮಕ್ಕೆ ಕಲಿಸಿದ್ರೆ 2ನೇ ಸಲ ಬರುವಾಗಲೂ ಅದು ಅಷ್ಟರಲ್ಲೇ ಇರ್ತದೆ. ಅವ ಸಾಧಕವೇ ಮಾಡೋದು, ಸತ್ಯಕ್ಕೆ ಹೋದು ಅಂತ ಹೇಳಿರ್ತಾರೆ. ಈ ಧರ್ಮಕ್ಕೆ ನಾವು ಏನಾದ್ರು ಕಲಿಸ್ತೇವೆ ಅಂದ್ರೆ, ಈಗ ನಾವು ಧರ್ಮಕ್ಕೆ ಒಬ್ಬರಿಗೆ ದುಡ್ಡು ಕೊಡೋದಾದ್ರೆ ನಾವು ಏನು ತುಂಬಾ ಹಾಳು ಮಾಡ್ತೀವಿ ಆ ರೀತಿಯಲ್ಲಿ. ಮತ್ತೆ ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳಿ ಆಗ ತುಂಬಾ ಜನ ಕಲ್ತಿದ್ದಾರೆ. ಯಾರು ನಿಮ್ಮ ಶಿಷ್ಯೋತ್ತಮ ಯಾರ್ದು ಇದ್ದಾರೆ ಮೇಳ ತಿರುಗಾಟದಲ್ಲಿ ಇರುವಂತವರು? ಉತ್ತಮರು ಅಂತ ಹೇಳಿದ್ರೆ ಒಬ್ಬ ಮುರಳೀಧರ ಆಚಾರ್ಯ ಅಂತ ಹೇಳ್ಬಿಡ್ತಾರೆ, ಚೆಂಡ ಹಾಕ್ತಾರೆ. ಮತ್ತೆ ಕೆಲವರಿದ್ದಾರೆ ಚೆಂಡದಲ್ಲಿ. ಮತ್ತೆ ಇವರು ಪ್ರಫುಲ್ಲ ನೆಲ್ಯಾಡಿ ಪ್ರಫುಲ್ಲ ಚಂದ್ರನ್ ನಮ್ಮ ಜೊತೆ ಭಾಗವತರು ಈಗ 5ನೇ ಮೇಳದಲ್ಲಿ ಈ ಸಲದಿಂದ ನಮ್ಮ ತಂಡಕ್ಕೆ ಬಂದಿದ್ದಾರೆ. ಅವರು ಭಾಗವತಿಗೆ ಮಾಡ್ಲಿಕ್ಕೆ ಮೊದಲು ಮೊದಲಿಗೆ ಬರ್ತಿದ್ರು. ಪ್ರಥಮವಾಗಿ ಎಲ್ಲ ತಾಳಗಳನ್ನು ಮೊದಲೇ ಬಾರಿಸಿ ಕಲಿಸಿದ್ದೆಲ್ಲ ನಾನು ಇಲ್ಲಿ ಇದೇ ಮನೆಗೆ. ಅವರು ಕೊಟ್ಟ ಫ್ಯಾನ್ ಇವರು ಮಾಡಿ ಈ ಸಲದಿಂದ ನಮ್ಮ ಮೇಳದಲ್ಲಿ ಪಾವಂಜೆಯಿಂದ ಬಿಟ್ಟು ನಮ್ಮ ಮೇಳದಲ್ಲಿ ಇದ್ದಾರೆ. ಈ ಸಲದಿಂದ ಇದ್ದಾರೆ. ಇದು ಯಕ್ಷಗಾನದಲ್ಲಿ ನೀವು ಗುರುಗಳಾಗಿ ಕೂಡ ಗುರುತಿಸಿಕೊಂಡಿದ್ದೀರಿ, ಒಂದಷ್ಟು ವಿಚಾರಗಳನ್ನು ಹೇಳಿದ್ರಿ. ನಾವು ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಇಷ್ಟು ವರ್ಷ ತಿರುಗಾಟವನ್ನು ಮಾಡಿದ್ದೀರಿ. ಲಕ್ಷ್ಮೀ ಶಮ್ಮಣ್ಣಯವರು ಮೆಚ್ಚಿಕೊಂಡಂತಹ ಒಂದಿಷ್ಟು ಕಲಾವಿದರ ಬಗ್ಗೆ ಹೇಳುವುದಾದ್ರೆ? ನಾನು ಹೇಳುವುದಾದ್ರೆ ಧರ್ಮಸ್ಥಳದಿಂದಲೇ ತೊಡಗಬೇಕು. ನನಗೆ ಇವರು ನನಗೆ ಬಾರಿ ಫೇವ್ರೇಟ್ ಅಂತ ಹೇಳಿ ಎಲ್ಲರದ್ದು ಹೇಳಿ, ನನಗೆ ಇವರು ಬಾರಿ ಫೇವ್ರೇಟ್, ನಾನು ಇಷ್ಟಪಡ್ತಾ ಇದ್ದೆ. ಅವರದು ವೇಷ ನನಗೆ ಬಾರಿ ಒಂದು ಇರ್ತದಲ್ಲ, ಈಗ ಫಿಲ್ಮ್ ಆಕ್ಟರ್ ಯಾರ್ದು ಇವರು ಇಷ್ಟ ಅಂತ ಹೇಳಿ, ಹಾಗಾಗಿ ನಿಮಗೆ ಮಕ್ಕಳೆಲ್ಲ ಇಷ್ಟ ಇದೆ. ಆದರೆ ಯಕ್ಷಗಾನದಲ್ಲಿ ನಾನು ಇಂಥವರ ವೇಷ ಇಷ್ಟ ಅಂತ ನಾನು ಹೇಳಿದ್ರೆ ಮತ್ತೊಬ್ಬನ ವೇಷ ಇಷ್ಟ ಇಲ್ಲ ಅಂತ ಹೇಳುವಂತ. ನೀವು ಚಂದ ಅಂತ ಹೇಳಿದ್ರೆ ಆಚೆ ಮಂಗ ಆಗ್ಬೇಕು, ಹಾಗಿದ್ರೆ ಇವರ ಅಭಿಪ್ರಾಯ ಅವರ ಮೇಲೆ ಎಲ್ಲ ಉಂಟು ಅಂತ ಹೇಳುವುದು. ಹಾಗೆ ಹಿರಿಯ ಕಲಾವಿದರ ಹೇಳುದಾದ್ರೆ ಒಂದಷ್ಟು ಮೆಚ್ಚಿಕೊಂಡದ್ದು ಇಷ್ಟ ಅಂತ ಹೇಳಿ, ನಾನು ಮೆಚ್ಚಿಕೊಂಡಿದ್ದೇನೆ ಅಂತ ಹೇಳಿ. ಮೆಚ್ಚಿಕೊಂಡದ್ದು ನಾನು ಮೊದಲಿಂದು 90% ಯಾವತ್ತೂ ಮೆಚ್ಚಿಕೊಳ್ಳುದು ಧರ್ಮಸ್ಥಳದ ಕಲಾವಿದ. ಅದು ಈಗಿನವರಂತ ಅಲ್ಲ, ಮೊದಲಿದ್ದ ಕಲಾವಿದ ಅದನ್ನೇ ಮೆಚ್ಚಿಕೊಳ್ಳುದು. ಯಾಕಂದ್ರೆ ಡೈಲಿ ಅರ್ಥದ ಪೌರಾಣಿಕ ಪುಸ್ತಕ ಆ ಕಲಾವಿದರನ್ನು ನೋಡಿ 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 ಇವಾಗ ನಾವು ಯಾವುದಾದೊಂದು ವೇಷವನ್ನು ಹಳೆ ಬಾರಿಗೆ ಹೋಲಿಸಬಾರ್ದು. ಈಗ ಒಬ್ಬರು ಇಲ್ಲಿ ಭಾಗವತಿಗೆ ಮಾಡಿದ್ರೆ ತಗೋದ ಮಧ್ಯ ಎಂಥದ್ದು ಅಂತ ಅದಕ್ಕೆ ಹೋಲಿಸಬಾರ್ದು. ಆದರೆ ನಮಗೆ ಏನಾಗಿದೆ ಅಂತ ಮನಸ್ಸಲ್ಲಿ ಅದು ಕೂತೋಗಿದೆ. ಯಾರಾದ್ರೂ ಒಂದು ಪದ್ಯ ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾತ್ರ ತಪ್ಪಾಗಿದ್ರೆ ಮತ್ತೆ ಚೆಂಡ ಬಾರಿಸೋದಪ್ಪ ಅದ ಕಾರಣ ಧರ್ಮಸ್ಥಳ ಕಲಾವಿದೆ. ಮತ್ತೆ ನಾನು ಗುರುಗಳಾಗಿ ಒಪ್ಪಿಕೊಂಡು ಹಿಮ್ಮೇಳದಲ್ಲಿ ನಾನು ಬಲ್ಲಾಡ್ರೆ ಅವರನ್ನು ಮತ್ತೆ ಶಂಕರಣ್ಣನನ್ನು ಮಿಕ್ಸ್ತೇನೆ. ಅವರು ರಾಜ ಮತ್ಲಗ, ನಾನು ತುಂಬ ಜನ ಮತ್ಲಗಾರಗಳನ್ನು ನೋಡಿ ಆಗಿದೆ. ಪದ್ಯ ಶಂಕರ ಅವರು ಅವರ ಹತ್ರ ಎಲ್ಲವೂ ಇರುವ ಮತ್ಲಗಾರ. ದೇವರು ಅವರಿಗೆ ಮೇಳಕ್ಕೆ ಹೋಗ್ಲಿಕ್ಕೆ ಅನುಕೂಲವೂ ಮಾಡಿಕೊಟ್ಟಿದ್ದಾರೆ. ಈಗ ನಮಗೆಲ್ಲ ಮೇಳಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಸಮಸ್ಯೆ ಅದು ನಾನು ಬಿಟ್ಟದ್ದು ಯಾಕೆ? ನಾನು ಆ ಪ್ರಾಯದಲ್ಲಿ ಒಳ್ಳೆ ಡಿಮಾಂಡ್ ಇರುವಾಗ ನಾನು ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಮನೆ ವ್ಯವಹಾರಕ್ಕೆ ಬೇಕಂತ ಬಿಟ್ಟದ್ದು. ಯಕ್ಷಗಾನ ಕಸಬು ಮತ್ತು ಇದನ್ನು ಒಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿನ ಕಾಲ. ಈಗಿನ ಕಾಲದಲ್ಲಿ ಮಾಡ್ಬೋದು, ಈಗ ನೀವೇ ಮಾಡ್ತಾ ಇದ್ದೀರಿ. 1 ಗಂಟೆ 2 ಗಂಟೆ ವೇಷ ಮಾಡಿ ಮತ್ತೆ ಒಂದು ಮನೆ ವ್ಯವಹಾರ ಮಾಡಿ. ಆದರೆ ಶಂಕರಣ್ಣನಿಗೆ ಹಾಗಲ್ಲ, ಚೆಂಡೆಯಲ್ಲಿಯೂ ಮದ್ಲೆಯಲ್ಲಿಯೂ ಅನುಭವ ಇತ್ತು, ರೂಪವೂ ಉಂಟು,
ಮತ್ತೆ ಮನೆ ಬಿಟ್ಟು ತಿರುಗುವಂತ ಪರಿಸ್ಥಿತಿ ಉಂಟು, ಮನೆಯಲ್ಲಿ ಕೃಷಿ ನೋಡಿಕೊಳ್ಳಿಕ್ಕೆ ಬೇರೆ ಜನ ಉಂಟು. ಈಗ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲೇ ಇದ್ದಾರೆ, ರೆಸ್ಟ್ ಮಾಡ್ತಾರೆ. ನಾನು ಅವರ ಸಂದರ್ಶನಕ್ಕೆ ಹೇಳಿದ್ದೆ, ಇನ್ನು ನೀವೇ ಅವರ ಹತ್ರ ಹೇಳಿ ಸಂದರ್ಶನಕ್ಕೆ ಒಂದು ಅವಕಾಶ ಒದಗಿಸಬೇಕು ಅಂತ ಹೇಳಿ. ಅಲ್ಲ, ಈಗ ಹಳೆ ಹಿಮ್ಮೇಳ ವಾದಕರಲ್ಲಿ ನಮ್ಮ ಸೆಟ್ಟಿನಲ್ಲಿ, ನಮ್ಮ ಹಾಗೆ ಕಾಲದ ಸೆಟ್ಟಿನಲ್ಲಿ ಹೇಳುವುದರಲ್ಲಿ ಶಂಕರ ಭಟ್ರು ಮತ್ತು ನಾನು ಮಾತ್ರ ಉಳ್ಕೊಂಡು ಇದ್ದಾರೆ ಕಲಾವಿದರು, ಆದ್ರೆ ಕಸುಬಿಗೆ ಹೋಗುದಿಲ್ಲ. ನಾವು ಈಗ ಕಸುಬಿಗೆ ಹೋಗಲು ಸ್ವಲ್ಪ ಹೆದರ್ತೇವೆ. ನಾವು ಮೇಳ ಪ್ರಾರಂಭ ಮಾಡುವಾಗ ರಂಗಸ್ಥಳಕ್ಕೆ ಹತ್ತಲಿಕ್ಕೆ ಹೇಗೆ ಹೆದರ್ತಿದ್ದೇವೋ ಅದೇ ರೀತಿ ಹೆದರಿಕೆ ಈಗ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ದೊಡ್ಡ ಮೊದಲೇಗಾರ ಅಂತ ಎಲ್ಲರೂ ಹೇಳ್ತಾರೆ, ಅಲ್ಲಿ ಹೋದ ನಂತರ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವರು ಮಾಡುದು ಇಷ್ಟೇ ಅಂತ ಹೇಳುವಂತ ಪ್ರಸಂಗ ಆಗ್ತದೆ. ಇಲ್ಲ, ನೀವೆಲ್ಲ ಆಗಿನ ಕಾಲದಲ್ಲಿ ಹುಲಿಯಾಗೆ ಗರ್ಜಿಸಿದವರು, ಈಗ ವಯಸ್ಸಾಗಿದೆ ಅದೆಲ್ಲ ವಿಚಾರಗಳೆಲ್ಲ, ಇದು ಇಷ್ಟು ವಿಚಾರಗಳು ನೀವು ಮೆಚ್ಚಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತಿರುಗಾಟ ಮಾಡಿದಂತಹ ನಾನು ಎಲ್ಲರಲ್ಲಿ ಕೇಳ್ತೇನೆ ಕಡೆ ಹೋಗಿ, ಲಕ್ಷ್ಮೀ ಶಾಮಣ್ಣರಿಗೆ ನನಗಿದು ಬಹಳ ನೋವಾದ ವಿಚಾರ ಮೇಳ ತಿರುಗಾಟದಲ್ಲಿ ಅಂತ ಹೇಳಿದ್ರೆ ನಾನು ಹೇಳ್ತೇನೆ. ಒಂದು ವಿಚಾರ ಇದು ತುಂಬಾ ನೋವು ತಂದಿದೆ ಯಕ್ಷಗಾನ ಅಂತಲ್ಲಿ ಅಂತ ಹೇಳಿದ್ರೆ ಹೇಳ್ಬೋದು. ನನಗೆ ಒಂದು ನೋವು ತಂದದ್ದು ಅಂತ ಹೇಳಿದ್ರೆ, ಆ ಪ್ರಾಯದಲ್ಲಿ ಧರ್ಮಸ್ಥಳ ಮೇಳ ಬಿಟ್ಟು ಪುನಃ ಹೋಗಿ ಆಗುವಾಗ ಅಲ್ಲಿ ಜನ ಆಗಿದೆ ಹಾಗೆ ಬೇರೆ ಮೇಳಕ್ಕೆ ಹೊರಟದ್ದು. ಹೌದು ಹೌದು. ಇನ್ನೊಂದು ಈಗಲೂ ನನಗೆ ನೋವು ಆಗುದಂತದ್ದು ಅಂತ ಹೇಳಿದ್ರೆ, ಕಲಾವಿದರು ಹೀಗೂ ಎಲ್ಲ ಮಾಡ್ತಾರಲ್ಲ ಅಂತ ಹೇಳುವಂಥದ್ದು. ಹೌದು, ಯಕ್ಷಗಾನದ ದಿಕ್ಕು ತುಂಬಾ ತಪ್ಪಿ ಹೋಗಿದೆ. ಹಾಗೆಂತ ತಪ್ಪಿ ಹೋಗಿದೆ ಅಂತೇಳಿ ಮಹಾ ಬೇಜಾರ ಮಾಡಬೇಕಾದ ಪರಿಸ್ಥಿತಿ ಇಲ್ಲ. ಅದು ಬರ್ತದೆ, ಬರಲೇಬೇಕು, ಬರದೆ ಉಪಾಯ ಇಲ್ಲ. ಅದು ಒಂದೇ ಕಾರಣ ಎಂತದ್ದು ಅಂತ ಹೇಳಿದ್ರೆ, ಪ್ರೇಕ್ಷಕನಿಗೆ ಬದಲಾವಣೆ ಬಯಸ್ತಾರೆ, ಹೊಸತ್ತು ಎಂತದ್ದು ಅಂತ ಕೇಳ್ತಾರೆ. ಈಗ ನಾವಿರುವಾಗಲೂ ಆದಂಥದ್ದು ಅಷ್ಟೇ. ಒಬ್ಬ ಭಾಗವತ ಇದ್ದೆ, ಅಲ್ಲಿಗೆ ಒಬ್ಬ ಹೊಸ ಭಾಗವತ ಹರಿಗಂಟು ನೋಡುವ, ಇದಕ್ಕಿಂತ ಒಳ್ಳೇದಿರಲಿ ಕೆಟ್ಟದಿಲ್ಲ. ಪೌರಾಣಿಕ ಪ್ರಸಂಗವೇ ಆಗ್ತಾ ಇರುವಾಗ ತುಳು ಪ್ರಸಂಗ ಬೇಕು ಅಂತ ಹೇಳಿ ಡಿಮ್ಯಾಂಡ್. ತುಳು ಪ್ರಸಂಗ ನೋಡಿ 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 ಬಡ್ದಾಗೋಗಿ ನಮ್ಮ ಪುನಃ ಪೌರಾಣಿಕ ಪ್ರಸಂಗವೇ ಆದಿತ್ತು ಅಂತ ಹೇಳ. ದೇವಸ್ಥಾನದಿಂದ ಹೊರಡುವಂತ ಟೆಂಟಿನ ಮೇಳಗಳು, ಹರಕೆ ಇದೇ ರೀತಿಯಲ್ಲಿ ಇದ್ದದ್ದು ಮೊದಲು ಯಕ್ಷಗಾನ ಸುಮಾರತೆ ಹಾಗೆ ಇದ್ದದ್ದು. ಟೆಂಟ್ ಮೇಳ ಆಗಿ ಏನೆಲ್ಲ ಆಗಿ 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 ಈಗ ಪುನಃ ಬಂದದ್ದು ಅದಕ್ಕೆ. ದೇವಸ್ಥಾನದಿಂದ ಹೊರಡುವಂತ ಹರಕೆ ಮೇಳಗಳೇ ಆಯ್ತಲ್ಲ. ಅದು ಕಾರಣ ಅದು ಅಲ್ಲಿಗೆ ಬರಲೇಬೇಕು. ಅದು ನಾನು ಎಲ್ಲೊಂದು ಕಡೆಯಲ್ಲಿ ಉದಾಹರಣೆಯಲ್ಲಿ ಹೇಳಿದ್ದೇನೆ. ಅದು ಹೆಂಗಸರ ಕೈಯ ರಾಕೆ ಕೈಯ, ಅದು ಹೋದ್ರೆ ಕೆಳಗೆ ಇಲ್ಲಿವರೆಗೂ ಬರ್ಬೋದು, ಮತ್ತೆ ಹೋದ್ರೆ ಊಟ ಮಾಡ್ಲಿಕ್ಕೆ, ಮತ್ತೆ ಮೇಲೆ ಮನೆ ಇಲ್ಲಿವರೆಗೆ ಹೋಗ್ತದೆ ತೋಳಿನ, ಮತ್ತೆ ಹೋದ್ರೆ ಪೂರ ಮರ್ಯಾದೆ ಹೋಗ್ತದೆ, ಪೂರ್ಣ ಕೆಳಗೆ ಬರಲೇಬೇಕು. ಹೊಸತ್ತಲ್ವ, ಪ್ರೇಕ್ಷಕರು ಹೊಸತ್ತನ್ನು ಯಾವತ್ತುವರೆಗೆ ಬಯಸ್ತಾರೆ ಅಂತವರಿಗೆ ಇದೆಲ್ಲ ಸಾಕು ಸಾಕು ಅಂತ ಆಗುವಾಗ, ಈಗ ಬರುವಂತದ್ದೆಲ್ಲ ಲಂಬಾಣಿ ಪದ್ಯಗಳು ಅದೆಲ್ಲ ಸಾಕು ಅಂತ ಆಗುವಾಗ ಮತ್ತೆ ಅವನಿಗೆ ಹೊಸ ಅದೇ ಪರಂಪರೆ ಒಂದು ವೇಷ ಬಂದ್ರೆ ಇದು ಹೊಸ್ತು ಅಂತ ಕಾಣ್ತದೆ ಹೊಸ ಹುಡುಗ, ಅದನ್ನಷ್ಟಿಗೆ ಬಂದೇ ಬರ್ತದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕಲಾವಿದರಿಗೆ ಹೊಸತ್ತು ಬೇಕು, ಕಲಾವಿದರಿಗೆ ಬೇಡ. ನಿಜವಾಗಿ ಹೊಸತ್ತು ಬೇಡ, ಹೊಸ ನಾಟ್ಯಗಳು ಹೊಸತ್ತು ಇದೆಲ್ಲ ಕಲಾವಿದರಿಗೆ ಬೇಡ. ಯಾಕಂದ್ರೆ ಅದ್ರ ತಯಾರಿ ಆಗ್ತದೆ, ಅದು ಸಭೆಯವರಿಗೆ ಬೇಕು, ಪ್ರೇಕ್ಷಕರಿಗೆ ಬೇಕು ಅಂತ ಆಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ, ಈ ಯಕ್ಷಗಾನದ ಪೂರ್ತಿ ಚೌಕಟ್ಟನ್ನು ತಿಳಿದು ಆಟಕ್ಕೆ ಬರುವವ ಕಡಿಮೆ. ನಾನು ಆಟದ ಬಗ್ಗೆ ಹೇಳ್ತೇನೆ, ಮೊದಲಲ್ಲಿ ಇದು ಮತ್ತು ಅದನ್ನು ಪೂರ್ತಿ ತಿಳಿದು ಬರುವ ಕಡಿಮೆ. ಆದ ಕಾರಣ ಅವ ಇಲ್ಲಿಗೆ ಬಂದ ಕೂಡಲೇ ಅವನಿಗೆ ಸೀಮಿಸಿದರಿಗೂ ಬೇಕು ಅಂತ ಕಾಣ್ತದೆ, ಅದಕ್ಕೆ ಸರಿಯಾಗಿ ವೇಷದಲ್ಲಿ ಬದಲಾವಣೆ ಬೇಕು ಅಂತ ಕಾಣ್ತದೆ. ಗಮನ ಬಂದ್ರೆ ಕೊಕ್ಕು ಇಟ್ಟುಕೊಂಡು ಬಂದ್ರೆ ಅವನಿಗೆ ಖುಷಿ ಕಾಣ್ತದೆ, ಅವ ಅದಕ್ಕೆ ಸಪೋರ್ಟ್ ಕೊಡ್ತಾನೆ. ಮತ್ತೆ ಮನಸ್ಸು ಸಂವಿಧಾನ ಮಾಡಿಕೊಂಡು ನಿಜವಾಗ ಅಲ್ಲ. ಈ ಸಿಂಹ ಬಂದ್ರೆ ದೇವಿ ಮಾತ್ಮೇಲೆ ಸಿಂಹ ಬಂದ್ರೆ ಸಿಂಹದ ಮೇಕಪ್ ಮಾಡಿಕೊಂಡು ಬರ್ಬೇಕು, ಹೌದಲ್ಲ, ತಲೆ ಇಟ್ಟುಕೊಂಡೇ ಬರ್ತಲ್ಲ. ಹಾಗೆ ನಾವು ಶುರು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಚಿನ್ನದ ಜಿಂಕೆಯನ್ನು ತರ್ಬೋದು, ಅದು ಸಂಗೀತ, ಯಕ್ಷಗಾನ ಸಂಗೀತ ನಾಟಕ ಆಗ್ತದೆ. ಇದೇ ರೀತಿ ಬದಲಾವಣೆಗಳು ಹೋಗ್ತಾ ಇದ್ರೆ ಅದು ಎಲ್ಲಿಗೆ ನಿಲ್ತದಂತ ಸಾಧ್ಯ. ಬದಲಾವಣೆ ಎಲ್ಲದಕ್ಕೂ ಸಿಗುವಂತ ಒಂದು ಕಲೆ ಅಂತ ಹೇಳಿದ್ರೆ ಯಕ್ಷಗಾನ. ಹಾಗೆ ನಾನು ಎಷ್ಟೋ ಸಲ ಹೇಳಿದ್ದು, ಯಕ್ಷಗಾನದಲ್ಲಿ ಇಲ್ಲದ ಕಲೆ ಯಾವುದೂ ಇಲ್ಲ. ನಾಟಕೀಯತೆ ಉಂಟು, ಪರಂಪರೆದು ವೇಷವೂ ಉಂಟು, ಕಥಗಳಿದ್ದು ಉಂಟು, ಚೆಂಡೆ, ಮದ್ಲೆ, ಮೃದಂಗ. ನಾವು ಮೊದಲ ಬಾರಿಸುವ ಹೊತ್ತಿಗೆ ಮೃದಂಗದ ಬೆಟ್ಟುಗಳು ಅದಕ್ಕೆ ಸೇರಿದೆ ಕಲಾವಿದ, ಟೇಕುಗಳು, ತಿಮ್ಮಗಳು, ಇಂಥದ್ದೆಲ್ಲ ತಕ್ಕದಿ ನದಿ ಇಂಥ. ನೀವು ದ್ವಿಧಕಥನ ಬಾರಿಸಬೇಕು ಅಂತ ಎಲ್ಲ ಹೇಳ್ತಾರೆ. ದ್ವಿಧಕಥನ ಬೆಟ್ಟು ಯಕ್ಷಗಾನದ ಅಲ್ಲ, ಅದು ಸಂಗೀತದ್ದು ದ್ವಿಧಕಥನ.
ನಮ್ಮಲ್ಲಿ ತಕದಿನದು ಹೇಳುದು ಅದಕ್ಕೆ ಸರಿ ಉಲ್ಟದ ಅವರು ಅದನ್ನು ಅಕ್ಷರವನ್ನು ಉಪಯೋಗಿಸುವ ಅಕ್ಷರವನ್ನೇ ಉಲ್ಟ. ಇಂಥದ್ದೆಲ್ಲ ಸುಮಾರು ಉಂಟು. ಸೇರಿದ್ದನ್ನು ಅಷ್ಟನ್ನೇ ಇಟ್ಟುಕೊಳ್ಳುವುದು ಚಂದ. ನನಗಿಂತ ಹಿಂದಿನವರು ಸೇರಿಸಿದ್ದನ್ನು ನಾನು ಪುನಃ ಸೇರಿಸುವುದು, ಮತ್ತೆ ಪುನಃ ಸೇರಿಸಿಕೊಂಡು ಹೋದರೆ ಮತ್ತೆ ಯಕ್ಷಗಾನ ಎಲ್ಲಿ ಇರೋದು? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಸಂಕಾರ ಆಗಿದೆ ಇದರಲ್ಲಿ ಮಾತ್ರ ಅಂತಲ್ಲ, ನೀವು ಕಲೆಯನ್ನು ತಗೊಳ್ಳಿ, ಯಾವ ಕಲೆಯನ್ನು ಭಾರತದ ಕಲೆಯನ್ನು ತಗೊಳ್ಳಿ, ಒಂದಕ್ಕೊಂದು ಸೇರದ ಕಲೆ ಯಾವುದಿಲ್ಲ, ಎಲ್ಲದಲ್ಲಿ ಮಿಕ್ಸ್ ಆಗಿದೆ. ಮನುಷ್ಯನ ರಕ್ತದಲ್ಲಿ ಮಿಕ್ಸ್ ಆಗಿದೆ ಇದೆಲ್ಲ ಅಂತ ನೋಡಿ. ನೀವು ಒಂದು ಉತ್ತರಾದಿ ಸಂಗೀತದವರನ್ನೊಬ್ಬರು, ದಕ್ಷಿಣಾದಿ ಸಂಗೀತದವರೊಬ್ಬರು ಜುಗಲ್ ಮಂದಿ ಹಾಕಿದ್ರು. ಅವರು 2-3 ಗಂಟೆ ಹೊರತು ಹಾಗೆ ಇವರದ್ದನ್ನು ಸ್ವಲ್ಪ ಅವರೇ ಬಾಗಿಸಿದ, ಅವರದ್ದು ಸ್ವಲ್ಪ ಹಾಗೆ ಆಗ್ತದೆ. ತೆಂಕು ಬಡಗಿನ ಕಲಾವಿದರನ್ನು ಭಾಗವತರನ್ನು ಹಾಕಿದ್ರು, ಭಾಗವತರು ಅದೇ ರೀತಿ ಮಾಡ್ತಾರೆ. ಹಾಗಿಂದ ಬಡಗಿನ ನಾಟ್ಯಗಳು ನಮ್ಮಲ್ಲಿ ಭಯಂಕರ ಬಂದಿದೆ, ನಮ್ಮ ತೆಂಕಿನ ನಾಟ್ಯಗಳು ಅಲ್ಲಿ ಹೋಗಿದೆ. ತೆಂಕಿನಲ್ಲಿ ಹಾಡ್ತಾರೆ, ಅದೇ ರೀತಿ ಹಾಡ್ತಾರೆ, ಇದೇ ರೀತಿ ಬಡಗಿನಲ್ಲೂ ಹಾಡ್ತಾರೆ. ಈಗ ಇಲ್ಲಿ ತೆಂಕಿದು ಬಡಗಿಗೆ ಹೋಗಿದೆ, ಬಡಗಿನ ಮಂಡಿ ಹಾಕುವಂಥದ್ದು ಇಲ್ಲಿ ಉದಾಹರಣೆಗೆ ನಾನೇ ಹಾಕ್ತೇನೆ. ಹಾಗಾಗಿ ಮಿಕ್ಸ್ ಆಗ್ತಾ ಬರ್ತಿದೆ. ಬೇಕಾಯ್ತು ಅಂತ ಹೇಳಿದ್ರೆ ಖಂಡಿತ ಬೇಡ ಅಂತ ಹೇಳಿದ್ರೆ ಇದು ಮಾಡೋದು ಸರಿ ಅಲ್ಲ ಅಂತ ಹೇಳಿ ನೀವೀಗ ಮಂಡಿಯೇ ಮಾಡಿದ್ರೆ, ಇಲ್ಲಾಂದ್ರೆ ಬಡಗಿನದ್ದನ್ನೇ ಮಾಡಿದ್ರೆ, ಬಡಗಿದ್ದು ಬೇಡ ಅಂತ ಹೇಳಿ ನಾನು ಬಾಯಿಸೋದಕ್ಕೆ ಗೊತ್ತಿಲ್ಲ, ನಾನು ನನಗೆ ಹೋಗಿ. ಇನ್ನೊಂದು ಎಂತಂದ್ರೆ ಹಿಮ್ಮೇಳದವರು ಯಾವತ್ತು ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಹಿಮ್ಮೇಳವರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಎರಡನೇ, ನೀವು ಭಾಗವತರು ವೇಷಧಾರಿಗಳು ಏನು ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾತ್ರ ನಾವು ಮಾಡಬೇಕಷ್ಟೇ. ಆ ರಂಗಸ್ಥಳದಲ್ಲಿ ಎಂಥದ್ದು ತಿದ್ದೋದು? ನಾನು ವಾರಸದಿಲ್ಲ ಅಂತ ಕೂತ್ರೆ ಅಲ್ಲಿದ್ದು ಆವತ್ತಿನ ಪ್ರೋಗ್ರಾಮೇ ಹಾಳಾಗಲಿಲ್ಲ. ಆವಾಗ ಹೊತ್ತಿಗೆ ಬಾರಿಸಲೇಬೇಕಾಗ್ತದೆ. ಲಯ ತಪ್ಪಿ ಕುಡಿಯುವುದು ಮಾಮೂಲಿ ಇದ್ದದ್ದು. ಈಗ ನೀವೇ ಒಳ್ಳೆ ನಾಟ್ಯದವನಾಗಿದ್ರು ನಿಮಗೆ ರಂಗಸ್ಥಳಕ್ಕೆ ಬರುವಾಗ ಅರ್ಥಗಾರಿಕೆಯ ಬಗ್ಗೆ, ಭಾಗವತಿಕೆಯ ಬಗ್ಗೆ ತುಂಬಾ ನಿಮಗೆ ಅದರಲ್ಲಿ ಆಲೋಚನೆ ಇರಬೇಕಿತ್ತು. ಓದೊಂದು ಮಾತ್ರ ಅಲ್ಲ, ನಾಟ್ಯ ಒಂದು ಮಾತ್ರ ಅಲ್ಲ. ಹಾಗೆ ನೀವು ಅಥವಾ ಪ್ರವೇಶ ಮಾಡುವಾಗಲೇ ಒಂದು ದಸ್ಸು ಹೆಚ್ಚು ಕಡಿಮೆ ಆಗಿರ್ಲಿಕ್ಕೂ ಸಾಕು. ನಾನು ಅದನ್ನು ನಡ್ಡ ಚೆಂಡೆ ನಾನು ಅದನ್ನು ತೋರಿಸಿಕೊಟ್ರೆ ನಿಮಗೆ ಅಲ್ಲಿಗೆ ಒಂದು ಬ್ರೇಕ್ ಹಾಕಿದೆ. ನಾವೆಂತ ಮಾಡೋದು? ಅದಕ್ಕೆ ಒಂದು ಎಡದಕೋಲ ಅಥವಾ ಏನೊಂದು ಬಾರಿಸಿ ಅದನ್ನು ಏರಿಗೆ ಕಾಣದ ಹಾಗೆ ಮಾಡಿ ಹಿಮ್ಮೇಳದವರು ಎಲ್ಲರೂ ಮಾಡೋದು ಇದನ್ನೇ. ಅದೇ ಭಾಗವತ ಅಂತ ಹೇಳಿದ್ರೆ ತಂದೆ ಹಾಗೆ, ಹಿಮ್ಮೇಳದವರಿಂದ ತಾಯಿ ಹಾಗೆ. ನಾವು ಅದನ್ನೆಲ್ಲ ತಿದ್ದಿಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಂಡು ಯಾವುದಂತ ಕಾಣಿಸಿಕೊಳ್ಳದೆ ವೇಷಧಾರಿಯನ್ನು ತಗೊಂಡು ಭಾಗವತರು ಬಾರಿಸುವಾಗ ತಾಳ ಹಾಕುವಾಗ ಎಷ್ಟು ತಪ್ಪುದಿಲ್ಲ. ನಾನು ದೊಡ್ಡ ಭಾಗವತಗಳಂತೆ ನೋಡಿ ಅದೇ ಹಿಮ್ಮೇಳದವರು ತಪ್ಪುದಿಲ್ಲ ಅಂತ ಹೇಳಿದ್ದಲ್ಲ, ನಾವು ತಪ್ಪೆ. ಈಗಿನ ಕಾಲಕ್ಕೆ ಆ ಹೊಂದಾಣಿಕೆ ಎಲ್ಲೋ ಸ್ವಲ್ಪ ಕಡಿಮೆ ಖಂಡಿತ ಕಡಿಮೆ ಆಗ್ತದೆ. ಅದನ್ನೇ ನಾನು ಹೇಳ್ತಾ ಇದ್ದೆ. ಆದರೆ ಇಷ್ಟೆಲ್ಲ ಆದರೂ ಹಿಮ್ಮೇಳದವ ಎಲ್ಲಿಯಾದರೂ ತಪ್ಪಿದ್ರೆ ಭಾಗವತರು ಹೀಗೆ ನೋಡಿ ಅಂದರೆ ಗಡ್ಡು ವೇಷಧಾರಿ ತಿರುಗಿ ನೋಡಿ ಅದನ್ನು ಒಂದು ಹೆಜ್ಜೆಗೆ ಪೆಟ್ಟು ಬೀಳದಿತ್ತು. ತಪ್ಪು ಹೆಜ್ಜೆಗಲ್ಲಿ 100 ಹೊಡೆದಾಗಿದ್ರೆ ಅವನ ಸರಿ ಹೆಜ್ಜೆಗೆ ಒಂದಕ್ಕೆ ಇವನಿಗೆ ಹೊಡಿಲಿಕ್ಕಾಗಲ್ಲ. ಅದಕ್ಕೆ ಇಂಥದ್ದನ್ನೆಲ್ಲ ಬೇಕಾದಷ್ಟು ಅನುಭವಿಸಿ ಆಗಿದೆ. ಏನು ಹೊಡಿ ಕಡೆಗೆ ಅದು ಸಿಗುದು ಅವನು ಒಬ್ಬನೇ. ನೀವೊಂದು ಪ್ರೋಗ್ರಾಮ್ ನೋಡಿ, ಒಳ್ಳೆ ಭಾಗವತರ ಒಳ್ಳೆ ವೇಷಧಾರಿಗಳು ಎಲ್ಲ ಇದ್ದು ಒಂದು ಸಾಮಾನ್ಯ ಹಿಮ್ಮೇಳದವನ್ನು ಹಾಕಿ ನೀವು ಆಟ ಫೈಲ್ ಆಗ್ತದೆ, ತಾಳ ಬದಲಾಗ್ತದೆ, ಆಟ ಫೈಲ್ ಆಗ್ತದೆ. ಅದು ನಮ್ಮ ಕಾಲಿಗೆ ಸೈಡ್ ಬಾರಿಸೋದಿಲ್ಲ, ಅದು ಆಗಲಿಲ್ಲ. ಭಾಗವತರು ಹೇಳಿದ್ರೆ ಅವನ ಮೊದಲೇ ಚೆಂಡೆಯನ್ನು ನಾನು ಪದ್ಯ ಹಾಳಾಯಿತು, ಅವ ಹಿಂದೆ ಹೇಳಿದ ಇಲ್ಲದ್ರೆ ಮುಂದೆ ಹೋದ ಏನಾದರೂ ಮಾಡಿ ಇವರು ಹೇಳಿದಷ್ಟೇ ವೇಷಧಾರಿಗಳು ಅಷ್ಟೇ. ಮರುದಿವಸ ಒಳ್ಳೆ ಚೆಂಡೆ ಮೊದಲೇ ಅವನನ್ನು ಅಲ್ಲಿಗೆ ಹಾಕಿ ಅದೇ ಸೆಟ್. ಅವತ್ತು ಒಳ್ಳೆ ಆಟ ರೇಸಿದ್ರೆ ನೀವು ಕಲಾವಿದರ್ತಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ಮಾರೆ ಇವತ್ತು, ನನಗೆ ಇವತ್ತು ಒಳ್ಳೆ ಹುರುಪಿತ್ತು ಇವನಿಂದಾಗಿ ಅಂತೇಳಿ ಇವನಿಗೆ ಒಂದು ಮಾತು ಹೇಳುವವರು ಯಾರು ಇಲ್ಲ. ನಾವು ಇದನ್ನು ಫುಲ್ ಅನುಭವಿಸಿ ಆಗಿದೆ. ಅದಕ್ಕೆ ನನಗೆ ಖುಷಿ ಆಗುದು ಅದೇ ನಾನು ಹೇಳಿದಲ್ಲ, ದೊಡ್ಡ ಮಕ್ಕಳಲ್ಲಿ ಭಾಗವತಗಳೊಟ್ಟಿಗೆಲ್ಲ ಹೋಗಿ ರಾಮಚಂದ್ರ ಅವ್ರು ಎಷ್ಟೋ ಸಲ ನನ್ನ ಅಣ್ಣರ ಈರತ್ತ ನೀನೇನು ದಾನ ಹೊಡಿತಾರೆ ಹೀಗೆ ಒಪ್ಪಿಕೊಳ್ಳುವ ಗುಣ ಬೇಕು. ಅದು ಪಬ್ಲಿಕ್ ಅಲ್ಲಿ ಸಭೆಯಲ್ಲಿ ಒಪ್ಪಿಕೊಳ್ಳುವುದಲ್ಲ, ಈಗ ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಗುಣ ಬೇಕು. ಅದಿಲ್ಲ. ಆದ ಕಾರಣ ಹಿಮ್ಮೇಳದವರಿಗೆ ಎಲ್ಲಿ ಹೋದ್ರೂ ಸಮಸ್ಯೆ. ಆದ ಕಾರಣ ಸುಮ್ಮನೆ ಇರುವುದು. ಮತ್ತೆ ಅವನಿಗೆ ಮಾತಾಡ್ಲಿಕ್ಕೆ ಏನಿಲ್ಲ, ಇವರಿಗೆಲ್ಲ ಮಾತಾಡ್ಲಿಕ್ಕೆ ಬಾಯಿ ಒಳಗೆ ಮೈಕ್ ಅವನಿಗೆ ಏನಿಲ್ಲಲ್ಲ, ಯಾವುದನ್ನು ಹೇಳಲಿಕ್ಕೆ ಗೊತ್ತಿಲ್ಲ, ಚೌಕಿಯಲ್ಲಿ ಹೋಗಿ ಹೇಳಬೇಕಷ್ಟೇ.